ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು 17/8/2026 ಇವತ್ತೇ ಬಂದಿರುವ ಒಂದು ಲೇಟೆಸ್ಟ್ ಅಪ್ಡೇಟ್. ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರಿವರಿಂದ ಅಭ್ಯರ್ಥಿಗಳಿಗೆ ಮಾರ್ಗದರ್ಶಿ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿರುತ್ತೆ. ಡೀಟೇಲ್ ಆಗಿ ನೋಡ್ತಾ ಬರೋಣ. ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ, ದಯವಿಟ್ಟು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ PST GPT ಮತ್ತು HSTRಗೆ ಸಂಬಂಧಿಸಿದಂತೆ ಫ್ರೀ ಲೆಕ್ಚರ್ ವಿಡಿಯೋಸನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗುವುದು. ಸ್ಕ್ರೀನ್ ಮೇಲೆ ವಿಷಯ ಗಮನಿಸ್ತಿರ್ಬೋದು. ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿಗೊಳಿಸುವ ಬಗ್ಗೆ ಅಂತ ಇದೆ. ಡೀಟೇಲನ್ನು ಕೊಟ್ಟಿದ್ದಾರೆ, ಯಾವೆಲ್ಲ ಹುದ್ದೆಗಳಿದೆ ಅನ್ನೋದ್ರ ಬಗ್ಗೆ. ಅದಾದ ಮೇಲೆ ಮೊದಲಿಗೆ PST PE ಗ್ರೇಡ್ 2 ಅಧಿಸೂಚನೆಯ ಒಟ್ಟು ಹುದ್ದೆಗಳ ಅಂಕಿಅಂಶ ಕೊಟ್ಟಿದ್ದಾರೆ ನೋಡಿ. ನಾನ್ KK ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಟೋಟಲ್ ಹುದ್ದೆಗಳ ವಿವರ. ಅದಾದ ಮೇಲೆ GPT CST ಅಧಿಸೂಚನೆ ಒಟ್ಟು ಅಂಕಿಅಂಶಗಳು ಕೊಟ್ಟಿದ್ದಾರೆ ನೋಡಿ. ಸಬ್ಜೆಕ್ಟ್ ವೈಸ್ ಕೊಟ್ಟಿದ್ದಾರೆ, ನಾನ್ HK ಮತ್ತು HKಗೆ. ಅದಾದ ಮೇಲೆ ಟೋಟಲ್ ಇದೆ: ಕನ್ನಡ ಭಾಷೆ, ಆಂಗ್ಲ ಭಾಷೆ, ಗಣಿತ ಮತ್ತು ವಿಜ್ಞಾನ, ಜೀವ ವಿಜ್ಞಾನ, ಸಮಾಜ ವಿಜ್ಞಾನ, ಗಣಕ ವಿಜ್ಞಾನ. ಸೊ ಈ ಥರ ಟೋಟಲ್ ಆಗಿ HK ಮತ್ತು ನಾನ್ HK ವಿಭಾಗಕ್ಕೆ ಒಟ್ಟು ಹುದ್ದೆಗಳ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. GPTಗೆ ನಾನ್ HK ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ 5472 ಮತ್ತು ಕಲ್ಯಾಣ ಕರ್ನಾಟಕಕ್ಕೆ 3528. ಟೋಟಲ್ ಆಗಿ 9000 ಹುದ್ದೆಗಳನ್ನು ಇಲ್ಲಿ ಕಾಲ್ ಮಾಡಿದ್ದು ಗಮನಿಸ್ತಿರ್ಬೋದು. ಸೊ ಅದಾದ ಮೇಲೆ AM PE ಗ್ರೇಡ್ 1 ಅಧಿಸೂಚಿತ ಹುದ್ದೆಗಳ ವಿಭಾಗವಾರು ಅಂಕಿಅಂಶ ಇದೆ ನೋಡಿ. ಬೆಂಗಳೂರು, ಮೈಸೂರು, ಧಾರವಾಡ ಮತ್ತು ಕಲಬುರಗಿ ವಿಭಾಗ ಟೋಟಲ್ 4950 ಹುದ್ದೆಗಳಿವೆ. ಸೊ ಇದರಲ್ಲಿ CBZ ಮತ್ತು ಆರ್ಟ್ಸ್ ಈ ಥರ ಹುದ್ದೆಗಳ ವಿವರವನ್ನು ಕೊಟ್ಟಿದ್ದಾರೆ. ಸೊ ಕನ್ನಡ ಮತ್ತು ಇಂಗ್ಲೀಷ್, ಅದಾದ ಮೇಲೆ CBZ ಸಬ್ಜೆಕ್ಟ್, ಆರ್ಟ್ಸ್ ಸಬ್ಜೆಕ್ಟ್, PE ಗ್ರೇಡ್ 1 ಟೋಟಲ್ ಹುದ್ದೆಗಳು ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟಿದೆ ಅನ್ನೋದ್ರ ಬಗ್ಗೆ. ಈ 15,000 ನೇಮಕಾತಿಯ ಕುರಿತು. ಸೊ ದಿನಾಂಕ, ಅರ್ಜಿ ಸಲ್ಲಿಕೆ ದಿನಾಂಕ ನೋಡಿ 18/8/2026ರಿಂದ 7/9/2026ರವರೆಗೆ ಅಂತ ಕೊಟ್ಟಿದ್ದಾರೆ. ಪ್ರಮುಖ ವಿಚಾರ: ಪಠ್ಯಕ್ರಮ ಸಿಲೆಬಸ್ ಎಲ್ಲ ವೃಂದದ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ 12/8/2026ರಂದು ಅಧಿಸೂಚನೆಗಳನ್ನು ಹೊರಡಿಸಲಾಗಿದೆ. ಅವುಗಳನ್ನು ಸರಿಯಾಗಿ ಓದಿ. ಅದಾದ ಮೇಲೆ ಎಲ್ಲ ವಿಷಯಗಳಿಗೆ ಪಠ್ಯಕ್ರಮ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಇವುಗಳನ್ನು ಅನುಸರಿಸುವುದು. ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷಾ ವೇಳಾಪಟ್ಟಿ ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ಕಲ್ಯಾಣ ಕರ್ನಾಟಕ 80% ಸ್ಥಳೀಯ ವೃಂದದ ಹುದ್ದೆಗಳಿಗೆ ಮತ್ತು ಬೆಂಗಳೂರು BBMP ವ್ಯಾಪ್ತಿಯ ಕಲ್ಯಾಣ ಕರ್ನಾಟಕ ರಾಜ್ಯ ಮಟ್ಟದ ಸ್ಥಳೀಯ ವೃಂದಕ್ಕೆ 8% ಹುದ್ದೆಗಳು ಹಾಗೂ ಕಲ್ಯಾಣ ಕರ್ನಾಟಕ 20% ಮಿಕ್ಕುಳಿದ ಹುದ್ದೆಗಳನ್ನು ಮತ್ತು ಬೆಂಗಳೂರು BBMP ವ್ಯಾಪ್ತಿಯ ಕಲ್ಯಾಣ ಕರ್ನಾಟಕೇತರ 92 ಹುದ್ದೆಗಳಿಗೆ ಹಾಗೂ ಇತರೆ ಜಿಲ್ಲೆಗಳ 100% ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವುದು. ಪರೀಕ್ಷಾ ವೇಳಾಪಟ್ಟಿ ಈ ಥರ ಕೊಟ್ಟಿದ್ದಾರೆ. ಪೇಪರ್ 1 ಜನರಲ್ ಫಾರ್ PST PET ಗ್ರೇಡ್ 2 5/10/2026 ದಿನಾಂಕ, ಟೈಮಿಂಗ್ 10ರಿಂದ 12 ಗಂಟೆ. ಪೇಪರ್ 2 ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿರುತ್ತೆ. ಮ್ಯಾಥ್ಸ್, CBS ಆ್ಯಂಡ್ ಸೋಷಿಯಲ್ ಸೈನ್ಸ್ ಫಾರ್ PST. ಇದು ಕೂಡ 2ವರೆಯಿಂದ 4ವರೆ ತನಕ ಇರುತ್ತೆ. ಪೇಪರ್ 2 ಏನಿದೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಫಿಸಿಕಲ್ ಎಜುಕೇಷನ್ ಕೂಡ 6/10/2026. PST ಎಕ್ಸಾಮಿನೇಷನ್ 5 ಮತ್ತು 6 ಈ ಡೇಟ್ಗಳಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಪೇಪರ್ 1 ಜನರಲ್ ಫಾರ್ GPTಗೆ 8/10/2026 10 ಗಂಟೆಯಿಂದ 12 ಗಂಟೆವರೆಗೆ ಇದೆ. ಪೇಪರ್ 2 ಸಬ್ಜೆಕ್ಟಿವ್ ಸ್ಪೆಸಿಫಿಕ್ ಕಂಪ್ಯೂಟರ್ ಸೈನ್ಸ್ ಫಾರ್ CST 8/10/2026 2ವರೆಯಿಂದ 4ವರೆವರೆಗೆ. ಅದಾದ ಮೇಲೆ ಪೇಪರ್ 2 ಸಬ್ಜೆಕ್ಟಿವ್ ಸ್ಪೆಸಿಫಿಕ್ ಸೋಷಿಯಲ್ ಸೈನ್ಸ್ ಫಾರ್ ಸೋಷಿಯಲ್ ಸೈನ್ಸ್. ಪೇಪರ್ 2 ಸೈನ್ಸ್ ಫಾರ್ ಬಯಾಲಜಿಕಲ್ ಸೈನ್ಸಸ್ 9/10/2026 10 ಗಂಟೆಯಿಂದ 12 ಗಂಟೆಗಿದೆ. ಮ್ಯಾಥಮೆಟಿಕ್ಸ್ ಮತ್ತು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ 9/10/2026 2ವರೆಯಿಂದ 4ವರೆ. ಅದಾದ ಮೇಲೆ ಕನ್ನಡ ಫಾರ್ ಕನ್ನಡ ಲ್ಯಾಂಗ್ವೇಜ್ 10/10/2026 ಟೈಮಿಂಗ್ 10 ಗಂಟೆಯಿಂದ 12 ಗಂಟೆವರೆಗೆ. ಪೇಪರ್ 2 ಸಬ್ಜೆಕ್ಟಿವ್ ಸ್ಪೆಸಿಫಿಕ್ ಇಂಗ್ಲೀಷ್ ಫಾರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ನೋಡಿ. ಪೇಪರ್ 2 ಆರ್ಟ್ಸ್ ಮತ್ತು ಸೈನ್ಸ್ ಕ್ಯಾಂಡಿಡೇಟ್ಗಳಿಗೆ 10/10/2026 10 ಗಂಟೆಯಿಂದ 12 ಗಂಟೆ. ಅದಾದ ಮೇಲೆ ಫಾರ್ PET AM PM PET ಗ್ರೇಡ್ 1 12/10/2026 ಸಬ್ಜೆಕ್ಟ್ ಸ್ಪೆಸಿಫಿಕ್ ಫಿಸಿಕಲ್ ಎಜುಕೇಷನ್ 12/10/2026. ಸಬ್ಜೆಕ್ಟ್ ಸ್ಪೆಸಿಫಿಕ್ ಸೈನ್ಸ್ ಫಾರ್ ಸೈನ್ಸ್ ಆ್ಯಂಡ್ ಸೈನ್ಸ್ ಪೇಪರ್ಗೆ 13/10/2026. ಆರ್ಟ್ಸ್ ಮತ್ತು ಆರ್ಟ್ಸಿಗೆ 13/10/2026. ಸಬ್ಜೆಕ್ಟ್ ಸ್ಪೆಸಿಫಿಕ್ ಕನ್ನಡ ಏನಿದೆ ಇದರದ್ದು ಕೂಡ ದಿನಾಂಕ ಕೂಡ ಇದೆ. ಸೊ ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ನೋಡಿ. ಅಭ್ಯರ್ಥಿಗಳಿಗೆ ಸಹಾಯ ಪಡೆಯಲು ಕೇಂದ್ರೀಕೃತ ದಾಖಲಾತಿ ಘಟಕ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಲ್ಯಾಂಡ್ಲೈನ್ ಕಾಲ್ ಮಾಡಿ ನಿಮ್ಮ ಏನಾದರೂ ಡೌಟ್ ಇದ್ದರೆ ತಿಳ್ಕೊಬೋದು. ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.